ಮಳೆ ಪೂತಿ ನರಸಿಂಹಾಚಾರ್. ಆಶಯ ಪೂತಿನರವರ ರಥಸಪ್ತಮಿ ಮತ್ತು ಇತರ ಚಿತ್ರಗಳು ಎಂಬ ಪ್ರಬಂಧ ಸಂಕಲನವು ಅವರು ಹುಟ್ಟಿ ಬೆಳೆದ ಮೇಲುಕೋಟೆಯ ಪರಿಸರದ ಒಂದು ಜೀವನ ಕ್ರಮವನ್ನು ದಾಖಲಿಸುವ ಹಲವು ಚಿತ್ರಗಳ ಮಾಲೆಯಂತಿದೆ. ಈ ಜೀವನ ಕ್ರಮದ ಕೇಂದ್ರವಾಗಿ ನಾರಾಯಣನ ಗುಡಿಯಿದೆ, ಯೋಗ ನರಸಿಂಹನ ಬೆಟ್ಟವಿದೆ. ಈ ದೈವ ತಮ್ಮನ್ನು ಕಷ್ಟದಲ್ಲಿ ಸುಖದಲ್ಲಿ ಕಾಯುತ್ತಿದೆ ಎಂಬ ನಂಬಿಕೆ ಇದೆ. ಪೂಜೆಯ ಒಂದು ಚಲನರೂಪವಾದ ಉತ್ಸವಗಳಿವೆ. ಈ ಕಲ್ಪಾಗಮೋತ್ಸವಗಳ ಸಂದರ್ಭದಲ್ಲಿ ಮನುಷ್ಯನ ಚೈತನ್ಯ ಒಂದು ಬಗೆಯ ಉತ್ಕರ್ಷವನ್ನು ಪಡೆದುಕೊಂಡು ಮನಸ್ಸು ತನ್ನ ಅಹಂಕಾರದಿಂದ ತಾತ್ಕಾಲಕ್ಕಾದರೂ ಬಿಡುಗಡೆಗೊಂಡು ಒಂದು ಬಗೆಯ ನೆಲವನ್ನು ಪಡೆಯುತ್ತಿದೆ ಎನ್ನುವುದು ಈ ಉತ್ಸವಗಳನ್ನು ಕುರಿತು ಪೂತಿನ ಅವರ ವ್ಯಾಖ್ಯಾನವಾಗಿದೆ. ಜಿಎಸ್ಎಸ್ ಕೃತಿಯ ಮುನ್ನುಡಿಯಲ್ಲಿ ಯದುಗಿರಿಯಲ್ಲಿ ಮಳೆ ಬಾರದೆ ಹಾಹಾಕಾರವೆದ್ದಿದೆ. ಜಾತ್ರೆಯ ಕಶ್ಮಲ ತೊಳೆದು ಹೋಗಿಲ್ಲ. ಕೊಳಗಳೆಲ್ಲ ಬತ್ತಿ ಹೋಗಿವೆ. ಸಿಹಿನೀರಿನ ಕೊಳದಲ್ಲಿ ತೇವ ಮಾತ್ರ ಅಡಿ ಬಂಡೆಗಳ ಸಂದುಗಳಲ್ಲಿ ಪಾಚಿಗೆ ತುಸು ಅಂಟಿಕೊಂಡಿದೆಯೇ ಹೊರತು ಸ್ವಾದುದಕವಿಲ್ಲ. ಊರಿನ 500 ಬಾವಿಗಳಲ್ಲಿ ಕೇವಲ 10 ಬಾವಿಗಳಲ್ಲಿ 100 ಕೊಡ ಸಿಕ್ಕಬಹುದು. ಕೆರೆಯಲ್ಲಿ ಸ್ನಾನಕ್ಕೆಷ್ಟಕ್ಕೋ ಅಷ್ಟಕ್ಕೇ ಅನುಕೂಲ. ಸ್ಮಶಾನದ ಹತ್ತಿರವಿರುವ 9 ಕಲ್ಲಿನ ಬಾವಿಯಿಂದ ನೀರು ಹೊರುವ ಸಂಭವ ಇಂದೋ ನಾಳೆಯೋ ಒದಗಬಹುದು. ಊರಿನಲ್ಲೆಲ್ಲ ಉಪದ್ರವಗಳು. ಬೇಸಗೆಯ ಬಿಸಿಲಿನ ಝಳ ವಿಪರೀತ. ಮಳೆರಾಯ ಮುಳಿದು ನಿಂತುಬಿಟ್ಟಿದ್ದಾನೆ. ಸೀಮೆಯೆಲ್ಲ ಸುಳಿದಾಡುತ್ತಿದ್ದರೂ ಇತ್ತ ಕಡೆ ಸುಳಿಯೋವಲ್ಲ. ಮುಳಿಸಿನ ಕಾರಣ ಗೊತ್ತಿಲ್ಲ. ಇದನ್ನಿಳಿಸುವುದಕ್ಕೆ ಯಾವ ದೇವರೂ ಶಕ್ತನೋ ಕಾಣೆ. ತಾರಕ ದೇವರು ನಮ್ಮ ಬೆಟ್ಟದ ನರಸಿಂಹ. ಆತನಿಗೆ ಸಹಸ್ರ ಕುಂಭಾಭಿಷೇಕ ಮಾಡಿದರೆ ಈ ತಂಪಿನಿಂದ ಆತ ಎಚ್ಚೆದ್ದು ಏನಾದರೂ ಉಪಕಾರ ಮಾಡಿಯಾನು. ಸರಿ, ಊರಿನ ಹಾರುವರೆಲ್ಲ ತಾಮ್ರದ ಕೊಡಗಳನ್ನು ಹೊಳಪಾಗಿ ಬೆಳಗಿಕೊಂಡು ಊರಿಗೆ 2 ಮೈಲಿ ದೂರದಲ್ಲಿರುವ 9 ಕಲ್ಲಿನ ಬಾವಿಯ ಚಿಲುಮೆಯಿಂದ ಸಿಹಿನೀರು ತುಂಬಿಕೊಂಡು ತಮಗೆ ಬಂದ ಸ್ತೋತ್ರಗಳನ್ನು ಹೇಳುತ್ತಾ ಬೆಟ್ಟಕ್ಕೆ ನೀರು ಹೊರುತ್ತಿದ್ದಾರೆ. ವಿಪ್ರರ ಈ ಕಾರ್ಯ ವಿಜ್ಞಾನಿಗಳಿಗೆ ಅಜ್ಞಾನವೆಂದು ತೋರಬಹುದು. ವಿಚಿತ್ರವಾದ ಈ ಆಧುನಿಕ ಯುಗದಲ್ಲಿ ಯಾವ ಕಾರಣದಿಂದ ಯಾವ ಫಲಪ್ರಾಪ್ತಿಯಾಗುತ್ತದೆ ಎಂದು ಯಾರಾದರೂ ತರ್ಕದಿಂದ ಹೇಳಲಾಗುತ್ತದೆಯೇ? ನಿಮ್ಮ ಸಿಪಾಯಿ ಜೋಡನ್ನು ಸರಿಯಾಗಿ ಹಾಕಿಕೊಂಡಿಲ್ಲ. ಇಂಥ ಅನೇಕ ಅಸಂಬದ್ಧ ದೂರುಗಳಿಗೂ ನನ್ನಾಕೆ ಬಯಸುವ ಸೀರೆಗೂ ಕಾರ್ಯಕಾರಣ ಭಾವದಿಂದ ಕಲ್ಪಿಸಬಲ್ಲಿರಾ? ಆದರೆ ಒಂದು ನಡೆಯದೆ ಮತ್ತೊಂದು ಆಗುವ ಹಾಗಿಲ್ಲ. ಇಂಥ 100 ದೂರುಗಳನ್ನು ತರುವವರು ತಂದು ಅವನ್ನು ನಾನು ಯಂತ್ರದ ಮೇಲೆ ಕೋಟ ಕುಟ್ಟಿದರೆ ಆಗ ನೇಯ್ಗೆಯವನ ನೇಯ್ಗೆಯಿಂದ ಮೇಲಕ್ಕೆದ್ದು ಶೆಟ್ಟಿ ಅಂಗಡಿಯ ಬೀರುವನ್ನು ತೆರೆದುಕೊಂಡು ಸೀರೆ ಮನೆಗೆ ನಡೆದು ಬರುತ್ತದೆ. ಈ ಕೊಟ ನಿಂತರೆ ಸೀರೆಯ ಕಾಲು ಮುರಿಯುತ್ತದೆ. ಹೆಂಡತಿ ನಗುವುದರ ಬದಲು ಗೊಣಗುಟ್ಟುವುದಕ್ಕೆ ಮೊದಲಿಡುತ್ತಾಳೆ. ಹೀಗೆ ಸಿಪಾಯಿ ಕಾಲಿಗೆ ಜೋಡು ಸರಿಯಾಗಿ ಹಾಕಿಕೊಳ್ಳದೆ ಇರುವುದಕ್ಕೂ ನಮ್ಮ ಮನೆಯಾಕೆಯ ಹೊಸ ಸೀರೆಯುಡುವ ನಲುವಿನ ನಗೆಗೂ ಇಂಥ ಕಾರ್ಯಕಾರಣ ಭಾವವಿದ್ದರೆ ಬೆಟ್ಟಕ್ಕೆ ನೀರು ಹೊತ್ತು ನರಸಿಂಹದೇವರಿಗೆ ಅಭಿಷೇಕ ಮಾಡುವುದಕ್ಕೂ ಮುಗಿಲಿಂದ ಮಳೆ ಸುರಿಯುವುದಕ್ಕೂ ಹೆಚ್ಚು ನಿಕಟ ಸಂಬಂಧವಿಲ್ಲ ಎಂದು ಹೇಳುವುದಕ್ಕಾಗುತ್ತದೆಯೇ? ನಮ್ಮ ಆಧುನಿಕ ಜೀವನ ವಿಜ್ಞಾನವನ್ನು ನೋಡಿ ಹಿರಿಯರು ಪಶ್ಚಾತ್ತಾಪ ಪಡುತ್ತಾರೆ. ಅವರ ಅಜ್ಞಾನಕ್ಕೆ ನಾವು ಇಲ್ಲ ವಿಷಾದಿಸುತ್ತೇವೆ, ಇಲ್ಲ ನಗುತ್ತೇವೆ. ಆದರೆ ನಾನು ವಿಷಾದಿಸಲೂ ಇಲ್ಲ, ನಗಲೂ ಇಲ್ಲ. ಆದದ್ದು ಆಗಲಿ, ನನಗೂ ಒಂದು ಕೊಡ ಕೊಡಿ ಎಂದೆ. ಅಭ್ಯಾಸವಿಲ್ಲ, ಜಳ ಹೆಚ್ಚು. ಆದರೆ 10 ಜನ ಒಂದು ರೀತಿಯಲ್ಲಿ ನಡೆಯುವಾಗ ಒಬ್ಬ ಎಂತು ಹಿಂದುಳಿಯುವುದು? ನಿಜವಾಗಿ ಊರು ಬಹಳ ಕಷ್ಟಪಡುತ್ತಿತ್ತು. ನಾನು ಈಗ ಸ್ವಲ್ಪ ಶ್ರಮ ವಹಿಸಿದರೆ ಮುಂದೆ ಮಂಗಳವಾದಾಗ ನನಗೂ ಮನಃಶಾಂತಿ ದೊರೆಯಬಹುದೆಂದುಕೊಂಡು ಕೊಡವನ್ನು ಹೆಗಲ ಮೇಲೆ ಹಾಕಿಕೊಂಡು ಹೊರಟೆ. ನಾವು ಇದಕ್ಕೆ ನಗೋಣವೇ, ಅಳೋಣವೇ? ಮಳೆಯಿಲ್ಲದೆ ಬಾಳುವೆ ನಡೆಯುವಂತಿಲ್ಲ. ನಮ್ಮ ದೇಹದಲ್ಲಿ 75% ಭಾಗ ನೀರಂತೆ. ಆದರೆ ಮಳೆ ನಮ್ಮ ಅಧೀನದಲ್ಲಿಲ್ಲ. ಅದರ ಹಂಗು ನಮಗೆ ಬಹಳ. ನಮ್ಮ ಹಂಗು ಅದಕ್ಕೆ ತುಸುವೂ ಇಲ್ಲ. ನಮ್ಮ ಹಂಗಿಗೆ ಅದನ್ನು ಒಳಪಡಿಸಿಕೊಳ್ಳುವಷ್ಟು ವಿಜ್ಞಾನ ನಮಗಿನ್ನೂ ದೊರೆತಿಲ್ಲ. ಪ್ರಪಂಚಕ್ಕೆಲ್ಲ ಹೇಗೋ ಹಾಗೆಯೇ
ಮಳೆಗೂ ಮೂಲಭೂತವಾದ ಕಾರಣ ಅವಿದ್ಯೆ. ಅವಿದ್ಯೆಯನ್ನು ವಿದ್ಯೆಯಿಂದ ವಶಪಡಿಸಿಕೊಳ್ಳಬಹುದೆಂದು ಕೆಲವರು ಹೇಳುತ್ತಾರೆ. ಆದರೆ ಅದು ಶುದ್ಧ ಸಾತ್ವಿಕರ ಮತ. ಶಠಂ ಪ್ರತಿಶಾಠ್ಯಂ. ಅವಿದ್ಯೆಗೆ ಅಜ್ಞಾನ ತಕ್ಕ ಮದ್ದು. ಬರಬೇಕಾದ ಮಳೆ ಯಾಕೆ ಬರಲಿಲ್ಲ? ಬರದಿದ್ದರೆ ಸುಮ್ಮನೆ ಬಿಟ್ಟೇವೆ ನಾವು? ಬೆಟ್ಟಕ್ಕೆ ನೀರು ಹೊತ್ತು ಸುರಿದು ಬರಿಸುತ್ತೇವೆ. ಈ ಅಭಿಷೇಕ ಕಾರ್ಯದಲ್ಲಿ ನಮ್ಮ ಚತುರೋಪಾಯವೂ ಅಡಗಿದೆ. ನೀನು ಇನ್ನೂ ಸುರಿಯಪ್ಪ ಎಂದು ಸಾಮದ ಅನುಕರಣ, ಗೌರವದಿಂದ ಪ್ರಚೋದನೆ. ನೀನು ಸಿರಿವಂತ, ಆದರೂ ಬಡವರು ಅಷ್ಟು ದೂರದಿಂದ ಹೊತ್ತು ತಂದು ಸುರಿಯುವ ಈ ಅರ್ಘ್ಯರೂಪವಾದ ಅಲ್ಪ ದ್ರವ್ಯವನ್ನು ಸೂರ್ಯಾತ ಪ್ರಮುಖೇನ ಸ್ವೀಕರಿಸಿ ಪ್ರಸನ್ನನಾಗು ಎಂದು ದಾನ. ಆ ಕರಿಕಲ್ಲಿನ ಬೋಳು ಗುಡ್ಡದಲ್ಲಿ ನಿನ್ನನ್ನು ನೆನೆಯುವವರು ತಾನೇ ಯಾರಿದ್ದಾರೆ? ನಿನಗಾಗಿ ಹೂವಿನ ಅರ್ಘ್ಯವನ್ನೆತ್ತುವ ಒಂದು ಮರ ಕೂಡ ಅಲ್ಲಿ ಇಲ್ಲವಲ್ಲ. ಅಲ್ಲೇಕೆ ನಿನ್ನ ಸಿರಿಯನ್ನೆಲ್ಲ ಸುರಿದು ಬಡವನಾಗುತ್ತೀಯ? ನಮ್ಮೆಡೆ ಬಾ. ಈ ಪೂಜೆ ನಿನಗೆ ಎಂದೂ ಭೇದ. ನೀನು ಬಾರಯ್ಯ. ಹಾಗೆಯೇ ನಮ್ಮ ನರಸಿಂಹನ ಕೈಯಲ್ಲಿ ಮೋಡಿ ಹಾಕಿಸಿ ನಿನ್ನನ್ನು ಮಂತ್ರದಿಂದ ಸೆಳೆಯುತ್ತೇವೆ ಎಂದು ದಂಡ ಪ್ರದರ್ಶನ. ಸರಿ ಸರಿ, ನಮ್ಮಷ್ಟು ಚತುರರಾರೂ ಇಲ್ಲ. ಹೀಗೆ ನಾನು ಆಲೋಚನೆ ಮಾಡಿಕೊಳ್ಳುತ್ತಾ ಬಿಸಿಲಿನ ಝಳವನ್ನು ಈ ಒಳನಗೆಯಿಂದ ತಂಪಿಸಿಕೊಳ್ಳುತ್ತಾ ನಡೆದೆ. ಬೆಟ್ಟಕ್ಕೆ ನೀರು ಹೊರುವುದು ಏನು ಅಷ್ಟು ಸುಲಭವಾದ ಮಾತಲ್ಲ. ತಲೆ ಮೇಲಿನ ಸಿಂಬಿ ಯಾವಾಗಲೂ ಸರಿಯಾಗಿ ಕೂರುವುದಿಲ್ಲ. ಹೆಗಲಿನಿಂದ ತಲೆಗೆ, ತಲೆಯಿಂದ ಹೆಗಲಿಗೆ ಕೊಡ ಹಾರಾಡುತ್ತಿರುತ್ತದೆ. ನೀರು ತುಳುಕಿ ಮೈಮೇಲೆಲ್ಲ ಹರಿದು ಬೆವರಿಡುವುದೇನೋ ತಪ್ಪುತ್ತದೆ. ಇಂಥ ಕಷ್ಟ ಕಾರ್ಯಕ್ಕೆ ಹುರುಪುಗೊಡುವುದು ಒಂದೇ ಒಂದು ವಿಚಾರ. ಈ ನೀರನ್ನು ನಾವು ಹೊರುವುದು ಯಾವೊಂದು ಸಮಾರಾಧನೆಗೂ ಅಲ್ಲ, ಅಥವಾ ಅರವಟ್ಟಿಗೆಯ ಪಾನಕಕ್ಕೂ ಅಲ್ಲ. ಅಂಥ ಪರಿಚಾರಿಕೆ ನಮ್ಮ ಗೌರವಕ್ಕೆ ಕಡಿಮೆ. ಆ ಪುಣ್ಯ ನಮಗೆ ಬೇಕಿಲ್ಲ. ಮೇಲೇರಿ ಹೋಗಿ ದೇವರ ಹೆಸರು ಹೇಳಿ ವೃಥಾ ಸುರಿದು ಬಿಡುತ್ತೇವೆಯಲ್ಲ. ಈ ನಿಷ್ಪ್ರಯೋಜನತೆಯ ವಿನೋದ ಇದಕ್ಕೆ ಒಲಿದಿದೆ. ನಮ್ಮ ಮನಸ್ಸು ಸೂಳೆಯ ಕೈಯಲ್ಲಿ ಜೋಳ ಕುಟ್ಟಿಸುವ ಹಾಗೆ ಈ ಆಟದ ಭಾವನೆ ನನ್ನಿಂದ ಈ ಕೊಡವನ್ನು ಮೇಲಕ್ಕೇರಿಸುತ್ತಿದೆ. ಎಲ್ಲರಿಗಿಂತ ಹಿಂದೆ ನಾನು. ಆದರೆ ನನ್ನ ಜೊತೆಗೆ ಒಬ್ಬ ವೃದ್ಧರು ಕೊಡವೆತ್ತಿಕೊಂಡು ಬರುತ್ತಿದ್ದಾರೆ. ನನಗಿಂತ ಅವರಿಗೆ ಆಯಾಸ ಹೆಚ್ಚು. ಆದರೆ ನರಸಿಂಹದೇವರು ಹಿಂದೆ ಅವರ ಅನುಭವಕ್ಕೆ ಬಂದಂತೆ ನಡೆಸಿದ ಹಲವು ಪವಾಡಗಳ ಕಥೆಗಳನ್ನು ನನಗೆ ಹೇಳುತ್ತಾ ಅವರು ಈ ಶ್ರಮವನ್ನು ಮರೆಯುತ್ತಿದ್ದಾರೆ. ಅಂತೂ ಹೀಗೆ ನಾವೆಲ್ಲ 9 ದಿನ ಮೇಲಕ್ಕೆ ನೀರು ಹೊತ್ತು ಸಾಕಾಗಿದ್ದೇವೆ. ಇಂದು 10ನೆಯ ಮಹಾಶಾಂತಿ ದಿನ. ಯಾರೋ ಮಹಾಶಯರೊಬ್ಬರು ಅಭಿಷೇಕವಾದ ಮೇಲೆ ಸಮಾರಾಧನೆ ಮಾಡಿಸುತ್ತಾರಂತೆ. ಇಂದು ಮಳೆ ಬಾರದಿದ್ದರೆ ಆ 9 ಕಲ್ಲಿನ ಬಾವಿಯು ಹಿಂಗಿ ಹೋದಂತೆ. ಇನ್ನು ಯಾವ ಕೆರೆಗೆ ಹೋಗಬೇಕಾದೀತು. ಹುಯ್ಯೋ ಹುಯ್ಯೋ ಮಳೆರಾಯ, ಬಾವಿಲ್ ತೊಟ್ಟೂ ನೀರಿಲ್ಲ. ಅಭಿಷೇಕ ಬಹು ವಿಜೃಂಭಣೆಯಿಂದ ನಡೆಯಿತು. ಮಳೆ ಬರಲಿ ಬಾರದಿರಲಿ, ದೇವರಿಗೆ ಬಲು ತಂಪಾಯಿತು. ಜನಕ್ಕೊಂದು ತೆರೆದ ಭಕ್ತಿಯ ಪೆಂಪಾಯಿತು. ಸಮಾರಾಧನೆ ಸೊಂಪು ಆಯಿತು. ನಾವು ಹುಡುಗರು ತಾಂಬೂಲ ಮೆಲ್ಲುತ್ತಾ ಮೇಲಿನ ಪ್ರಾಕಾರದಲ್ಲಿ ಕುಳಿತಿದ್ದೇವೆ. ಕರಿಕಲ್ ಗುಡ್ಡದ ಬಳಿ ಏನೋ ಸ್ವಲ್ಪ ಮೋಡವೆದ್ದ ಹಾಗಿದೆ ಎಂದು ಯಾರೋ ಹೇಳಿದರು. ನಾವು ಜಗ್ಗನೆದ್ದು ದಿಗಂತಕ್ಕೆ ದೃಷ್ಟಿಯೆಟ್ಟುತ್ತೇವೆ. ದಿಟ ಬಸವನ ಹುಳು ತನ್ನ ಚಿಪ್ಪಿನಿಂದ ಹೊರಕ್ಕೆ ತೆವಳುವ ಹಾಗೆ ಕರಿ ಮೋಡವೊಂದು ಆ ಗುಡ್ಡದ ಹಿಂಬದಿಯಿಂದ ಮೆಲ್ಲನೆ ಮೇಲಕ್ಕೇಳುತ್ತಿದೆ. ಎಂದಿನಂತೆ ಈ ಮೋಡವು ಚೆದುರಿತು. ಮೋಡಿ ಹಾಕಿ ಇತ್ತ ಕಡೆಗೆ ಸೆಳೆಯಪ್ಪ ನಾರಸಿಂಹ ಎಂದು ಎಲ್ಲರೂ ಉದ್ಗಾರ ತೆಗೆಯುತ್ತೇವೆ. ಬೇಟೆಗಾರರಿಗೆ ಬೇಟೆ ಕಣ್ಣಿಗೆ ಬಿದ್ದಂತಾಗಿದೆ. ನಮಗೆ ಈ ಮೇಘ ದರ್ಶನ. ನರಸಿಂಹ, ಕಣ್ತೆರೆದು ನೋಡೋ ಎಂದು ನಾವು ಸ್ವಲ್ಪ ಕಾಲ ಆ ಮೋಡದೆಡೆಗೆ ದೃಷ್ಟಿಯಿಟ್ಟು, ಅಲ್ಲಿ ಅದು ನಮ್ಮನ್ನು ಅಣಕಿಸುತ್ತಿರುವಂತೆ ಮಿಂಚಿನ ಹಲ್ಲನ್ನು ಕಿರಿಯುತ್ತಾ, ಕಿರಿ ಮಿಂಚಿನ ಹುಬ್ಬು ಹಾರಿಸುತ್ತಾ ಆ ಗುಡ್ಡದ ಮೇಲೆಯೇ ವ್ಯರ್ಥ ಮಳೆಗರೆಯುವ ನಿರ್ಗುಣತನಕ್ಕೆ ಬೇಸರಗೊಳ್ಳುತ್ತಾ ಶಪಿಸುತ್ತಾ ನಿಲ್ಲುತ್ತೇವೆ. ನಿಂತು ಮನೆಗೆ ಮರಳುತ್ತೇವೆ.
ಆದರೆ ಈ ದಿನ ಯೋಗ ನರಸಿಂಹನಿಗೆ ನಾವು ಹೊಯ್ದ 100 ಕೊಡದ ತಣ್ಣೀರಿನ ತಂಪು ಮೈಯಿಂದ ಮನಸ್ಸಿನಿಂದ ಚಿತ್ತಕ್ಕೆ ಸೋಕಿರಬೇಕು. ವೃದ್ಧರಿಗೆ ಶೈತ್ಯವೆಂದರೆ ಸೇರದು ತಾನೆ. ಆತನ ಸಮಾಧಿ ಈ ಅಭಿಷೇಕ ಶೈತ್ಯದಿಂದ ಶಿಥಿಲವಾಗಿರಬೇಕು. ಏಕೆಂದರೆ ಮತ್ತೊಂದು ಹಿರಿಯ ಕರಿಮೋಡ ಈಗ ಈಶಾನ್ಯದಿಂದ ಮೆಲ್ಲನೆ ಗವಿಯಿಂದ ಕರಡಿಯಂತೆ ಮೇಲಕ್ಕೇರುತ್ತಾ ಬರುತ್ತಿದೆ. ನಾವೆಲ್ಲ ಚಾವಡಿಗಳ ಮೇಲೆ ನೆರೆದು ಅದನ್ನು ನೋಡುತ್ತಿದ್ದೇವೆ. ಮೈ ಕಡುಕಪ್ಪು ಮಹಿಷಾಸುರನಂತೆ ಭೀಕರ ಮನೋಹರವಿ ಮುಗಿಲು ತನ್ನ ಅಪ್ರತಿಹತವಾದ ಇಚ್ಛೆ ಇಂದು ಪ್ರತಿಸ್ಪಂದಿತವಾಗಲು ಒಂದು ತರದ ಕೋಪದಿಂದ ಮೈಯಲ್ಲಿ ಕಿಚ್ಚಾಡುವಂತೆ ಮಿಂಚು ಹೊಳೆದಾಡುತ್ತಿದೆ. ಇದರೊಡಲಿನಲ್ಲಿ ನಮ್ಮೂರಿಗೆ ಬರುವುದಕ್ಕೆ ಇದಕ್ಕೆ ಮನಸ್ಸಿಲ್ಲ. ನಮಗೆ ಗೊತ್ತು. ಕೆಳಗಣ ಅಷ್ಟಗ್ರಾಮದ ಬಯಲಿಗೆ ಹೋಗುವುದಕ್ಕೆ ಅದಕ್ಕೆ ಆಸೆ. ಆದರೆ ನರಸಿಂಹನೆಚ್ಚದ್ದು ಈ ದಿನ ಅದಕ್ಕೆ ಮೋಡಿಯ ಮಂತ್ರವನ್ನು ಹಾಕುತ್ತಿದ್ದಾನೆ. ಈ ಸ್ಪರ್ಧೆ ಮಂಗಳ ಭಯಂಕರವಾಗಿದೆ. ನಾವು ಉಸಿರು ಕಟ್ಟಿ ನೋಡುತ್ತಿದ್ದೇವೆ. ಮೋಡವೆದ್ದು ವಟಗುಟ್ಟುತ್ತಿದೆ. ಮಿಂಚಿನ ಬಾಲದಿಂದ ಮೈಯನ್ನೆಲ್ಲ ಹೊಡೆದುಕೊಳ್ಳುತ್ತಿದೆ. ಮೈ ಮುರಿದು ನಿಮಿರುತ್ತಿದೆ. ಅತ್ತ ಇತ್ತ ಹೊರಳಾಡುತ್ತಿದೆ. ಜೊತೆಗೆ ಬನ್ನಿರೆಂದು ಆ ಮೂಲೆಯಲ್ಲಡಗಿರುವ ಮೋಡಗಳಿಗೆಲ್ಲ ಹಾರುತ್ತಿದೆ. ಓಹೋ, ಈಗ ನಮ್ಮ ಭಾನು ತುಂಬ ಅವೆಯೇ ನರಸಿಂಹಗಿರಿಯನ್ನು ಮುತ್ತಿ ಹೊತ್ತುಕೊಂಡು ಹೋಗುವಂತೆ ಅವುಗಳ ಸನ್ನಾಹ. ನರಸಿಂಹ ಮಾತ್ರ ಮೌನದಿಂದ ಅಚಲನಾಗಿ ಮಂತ್ರೋಚ್ಚಾರಣೆ ಮಾಡುತ್ತಿದ್ದಾನೆ. ಈ ಹೂಂಕಾರ ಅವನದು. ಮೋಡಗಳನ್ನೆಲ್ಲ ತನ್ನೆಡೆಗೆ ಸೆಳೆದುಕೊಳ್ಳುವ ಈ ಸುಯ್ ಗಾಳಿಯ ಉಚ್ಛ್ವಾಸವೂ ಅವನದೇ. ತಪ್ಪಲಿನ ಊರಿನಲ್ಲಿ ನಾವು ಈ ಬೆರಗಿನ ನೋಟವನ್ನು ಹರ್ಷ ಕುತೂಹಲಗಳಿಂದ ನಿರೀಕ್ಷಿಸುತ್ತಿದ್ದೇವೆ. ಈಗ ಗಿರಿಯ ಶಿಖರ ಕಣ್ಣಿಗೆ ಕಾಣದು. ಮಿಂಚಿನ ಪಾಶಗಳು ಮಾತ್ರ ಬಹು ಬಿರುಸಾಗಿವೆ. ಸುರುಳಿ ಸುರುಳಿಯಾಗಿ ಬೆಟ್ಟದ ಶಿಖರವನ್ನು ಕುಣಿಕೆ ಹಾಕಿ ಸೆಳೆಯುವಂತೆ ಬಹು ಚಮಕಿನಿಂದ ಹೊಂಚಾಡುತ್ತಿವೆ. ಕಿವಿಯೊಡೆಯುವಂತೆ ಸಿಡಿಲಾರ್ಭಟ. ಶಿಖರ ಉರುಳುವಂತೆ ಉರುಳುರುಟು. ಸಿಡಿಸದ್ದು. ಓ ಮೋಡ ಸೋತು ಮೈ ಗರೆಯಿತು. ಹನಿ ಬಿತ್ತು. ಮುತ್ತಿನಂಥ ಮಳೆ ಬಿತ್ತು. ದೆಸೆಯೆಲ್ಲ ಒಂದಾದವು. ಸೂರ್ಯನ ಸುದ್ದಿಯೇ ಇಲ್ಲ. ಮಳೆ ಇದೆಯೋ ಇಲ್ಲವೋ ಅದು ಬರೀ ಮುಗಿಲೇ ಆಯಿತು ತಿಳಿಯದು. ಗಾಳಿ ಸುಮ್ಮನೆ ಅಶ್ವತ್ಥ ಮರದ ಮೇಲೆ ಕೂತಿತೋ ಏನೋ. ಬಾನಿಗೂ ಭೂಮಿಗೂ ಸೇತುವೆ ಕಟ್ಟಿದ ಹಾಗೆ. ಒಂದೇ ಧಾರೆಯಲ್ಲಿ ಮಳೆ. ಬೆಟ್ಟದ ತುಂಬ ಮಳೆ. ಊರು ತುಂಬ, ಕಣಿವೆ ತುಂಬ ಮಳೆ. ಇಡೀ ಸುತ್ತಿಗೆ ಬಲೆ ಬಿದ್ದ ಹಾಗೆ. ಬಾನು ಕರಗಿದ ಹಾಗೆ. ನೀಲ ಜಲಧಾರೆ ಬೀದಿಯಲ್ಲಿದ್ದವರಲ್ಲಿ ಕೆಲವರು ಮಳೆ ಬಂತು ಮಳೆ ಮತ್ತು ಎಂದು ಕೂಗು ಹಾಕಿಕೊಂಡು ಜಗಲಿಗಳಿಗೆ ಹಾರುತ್ತಿದ್ದಾರೆ. ಮತ್ತೆ ಕೆಲವರು ಹೋ ಹೋ ಎಂದಾರುತ್ತಾ ನೆನೆಯುತ್ತಲೇ ಓಡಾಡುತ್ತಿದ್ದಾರೆ. ಅಮೃತ ಸೇಚನದಂತಿದೆ ಈ ಅಭಿಷೇಕ ಅವರಿಗೆ. ಎಂಥ ಭೀಕರ ಮಂಗಳ ದರ್ಶನ. ಈ ಮಳೆಯ ಧಾಳಿ ಕಡಲಿನಿಂದ ಉಕ್ಕುವ ಹಾಲಾಹಲವನ್ನು ಕುಡಿದು ಅಮೃತ ವರ್ಷಕ್ಕೆಡೆಗೊಟ್ಟ ಶಿವನಂತೆ ತೋರುತ್ತಿದ್ದಾನೆ ನಮ್ಮ ನರಸಿಂಹ. ಬೋರೆಂದು ಹಿಡಿಯುವ ಗಂಗೆಗೆ ಶಿವನು ಹರಡಿದ ಜಟೆಯಂತೆ ತೋರುತ್ತಿದೆ ಮಲೆಯ ಶಿಖರದ ಗುಡಿ. ನಾನು ಏನು ಹೇಳಿದೆ ನೋಡು ಎಂದು ನನ್ನ ಜೊತೆಯಲ್ಲಿ ಕೊಡ ಹೊತ್ತ ಮುದುಕರು ಉತ್ತರೀಯವನ್ನು ಹಾರಿಸುತ್ತಾ ತೋಳುಗಳನ್ನು ರೆಂಬೆಗಳಂತೆ ಕುಲುಕಿಸುತ್ತಾ ಬೀದಿಗೆ ಒಂದು ಸಲ ಹರಿ ಮಳೆಯಲ್ಲಿ ತೊಯ್ಯುತ್ತಾ ಕುಣಿದು ಮರಳಿ ಜಗಲಿಗೆ ಬಂದು ಜುಮ್ ಎಂದು ಎರಡು ಕಾಲೆತ್ತಿ ನೆಗೆಯುತ್ತಿದ್ದಾರೆ. ಇವರ ಉತ್ಸಾಹ ಜನಕ್ಕೆಲ್ಲ ಹರಡುತ್ತಿದೆ. ಇಂದು ಈ ಮೊದಲ ಮಳೆಯಲ್ಲಿ ನೆನೆಯುವುದೇ ಒಂದು ಆನಂದ. ಕೊಳಕ್ಕೆ ನೀರು ಬರುವ ಕಾಲುವೆ ಸರಿಯಾಗಿದೆಯೋ ಇಲ್ಲವೋ, ದಾರಿಯ ಶೋಧಿಸುವ ತೊಟ್ಟಿಯಲ್ಲಿ ಮರಳಿದೆಯೋ, ಸಲಾಕೆಯ ಒಂದರಿಗಳಿಗೆ ಎಲೆ ಕಸಕಡ್ಡಿ ಬಂದು ಮುಚ್ಚಿಕೊಂಡು ಬಿಡುತ್ತವೆ. ತೆಗೆದು ಹಾಕಬೇಕು. ಬನ್ನಿ ಬನ್ನಿ ಎಂದು ಒಂದು ಗುಂಪು ಬೆಳ್ಳಗಿರುವ ಗರಿಗರಿ ಬಟ್ಟೆಗಳಿಗೆ
ಬೀದಿಯ ಕೆಂಬಣ್ಣದ ನೀರು ಹಾರುತ್ತಿರುವುದನ್ನು ಲೆಕ್ಕಿಸದೆ ಮಳೆಯಲ್ಲೇ ಓಟ ಹಾಕುತ್ತಿದ್ದಾರೆ. ಕಣಿವೆಯ ಹೆಬ್ಬಾಳ ತುಂಬಿ ಬರುತ್ತಿದೆ. ನೋಡೋಣ ಬನ್ನಿ ಎಂದು ಮತ್ತೆ ಕೆಲವರು ಅಲ್ಲಿಗೆ ಹೊರಡುತ್ತಿದ್ದಾರೆ. ಜಗಲಿಯ ಮೇಲೆ ಮಕ್ಕಳೆಲ್ಲ ನೆರೆದು ಸಿಕ್ಕಿದ ಕಾಗದ ಕಡ್ಡಿ ಕಸಗಳನ್ನೆಲ್ಲ ಹೆಬ್ಬಾವಿನಂತೆ ಹರಿದು ಬರುವ ಚರಂಡಿಯ ನೆರೆಗೆ ಹಾಕುತ್ತಿದ್ದಾರೆ. ನೂರಾರು ಹಾವುಗಳು ಹರಿಯುವಂತೆ ಬೀದಿಯ ನಡುವೆ ಜಲವೇಣಿಗಳು ಹರಿಯುತ್ತಿವೆ. ಈ ನೆರೆಯ ಮೇಲೆ ಮಳೆ ಧಾರೆ ಬಿದ್ದು ಕುಳಿ ಕುಳಿ ಸುಳಿ ಸುಳಿಯಾಗಿ ಸಾವಿರಾರು ಗುಬ್ಬಚ್ಚಿಗಳು ಕುಪ್ಪಳಿಸುತ್ತಿರುವಂತೆ ಮನೋಹರವಾಗಿದೆ. ಹುಡುಗರ ಹಿಂದೆ ಹೆಂಗಸರೆಲ್ಲ ಮಡಿ ಮೈಲಿಗೆ ಮರೆತು ಈ ರಮ್ಯ ಪ್ರವಾಹಗಳ ವಿನೋದವನ್ನು ನೋಡುತ್ತಿದ್ದಾರೆ. ಇದರಲ್ಲಿ ಎಂಜಲೆರೆಗಳು ಕೊಚ್ಚಿ ಹೋಗುತ್ತಿರುವುದು ಬಹು ವಿನೋದಕರವಾಗಿದೆ. ಓ, ಆ ಮೂಲೆ ಮನೆ ಬಿತ್ತು, ಆ ಮುದುಕಿ ಹುಯಿಲಿಡುತ್ತಿದ್ದಾಳೆ ಬಲೆ ಬೇಷೆಂದು ಹರ್ಷಾಧಿಕ್ಯದ ನಿರ್ದುಷ್ಟ ನಿರಾನುಕಂಪದಿಂದ ನನ್ನ ಗೆಳೆಯನೊಬ್ಬ ಎಲ್ಲರಿಗೂ ಸುದ್ದಿ ಸಾರುತ್ತಿದ್ದಾನೆ. ಇಂತೂ ನಮ್ಮೂರಿಗೆ ಅಂದು ನೆಲವೆಲ್ಲ ಕಂಪಾಗುವಂತೆ, ನಾಡೆಲ್ಲ ತಂಪಾಗುವಂತೆ, ನಮ್ಮೆಲ್ಲರ ಧಗೆ ಇಂಗುವಂತೆ, ಹಳೆ ಮನೆಗಳು ಬೀಳುವಂತೆ, ಕೆರೆಗೆ 3 ಮೆಟ್ಟಿಲು ನೀರು ಬರುವಂತೆ, ಕಲ್ಯಾಣಿಯ ಕಿರಿ ತೋಬು ಮುಳುಗುವಂತೆ, ತೊಟ್ಟಿಲಿನ ತೊರೆ ಕೆರೆಯ ಕಲ್ಲು ಮಂಟಪವನ್ನುರುಳಿಸಿ ಮೊರೆಯುವಂತೆ, ಕಣಿವೆಯ ಕೆಳಗಿನ ಹೆಬ್ಬಾಳದ ಬೋರ್ಗರೆತ ಊರಿಗೆ ಕೇಳುಬರುವಂತೆ, ಕೊಳ ತುಂಬಿ ತುಳುಕಾಡುವಂತೆ, ಎಲ್ಲೆಲ್ಲೂ ನಗೆ ಬೆಳಕಾಡುವಂತೆ, ಮಟಮಟ ಮಧ್ಯಾಹ್ನದಲ್ಲಿ ಹಾರುವರ ಸಹಸ್ರ ನಾಮದ ಅರ್ಥಘೋಷ ಶಾಂತವಾಗಿ ಕಪ್ಪೆಗಳ ಮನೋಹಾರಿ ಮಹಾಮೇಳವು ഇരുಳಿನ ತಾರೆ ಬೆಳಕಿನ ತಂಪಿನಲ್ಲಿ ಮೊಳಗುವಂತೆ ಮಳೆ ಬಂದಿತು. ಆವತ್ತು ವೃದ್ಧರು ಕೂಡ ಕಂಡರಿಯರು. ಇಂಥ ಮಳೆಯನ್ನು. ಚರಂಡಿ ಬೀದಿ ಒಂದಾಗಿ ಪ್ರವಾಹ ಹರಿಯಿತು. ಕೊಳೆಯ ಕಪ್ಪು ನೀರು ಕೆಂಬಣ್ಣಕ್ಕೆ ತಿರುಗುವವರೆಗೂ ಮಳೆ ಬಿತ್ತು. ದೇವಸ್ಥಾನದ ನೀರ್ಗುಂಡಿಗಳಿಂದ ಆನೆಯ ಸೊಂಡಿಲಂತೆ ನೀರು ಬೀಳುತ್ತಿತ್ತು. ಒಂದೇ ಗಾತ್ರವಾಗಿ ಆಲದ ಬಿಳಲಿನಂತೆ ನೆಲಕ್ಕೂರಿತ್ತು. ಮಳೆ ನಿಂತು ಬಿಸಿಲು ಬಂದ ಮೇಲೆ ಆ ಚಂದವನ್ನು ಹೇಳತೀರದು. 2 ಗಳಿಗೆಗಳಲ್ಲಿ ನಮ್ಮೂರಿಗೆ ಎಂಥ ಮಾರ್ಪಾಟಾಗಿಬಿಟ್ಟಿದೆ. ಮೊಟ್ಟೆಯೊಡೆದು ಗರಿಮೂಡಿ ಬರುವ ಗರುಡನಂತಾಗಿದೆ. ಯದುಗಿರಿ ಪೊರೆಬಿಟ್ಟ ಹಾವಂತೆ, ಮುಪ್ಪನ್ನು ಕಳೆದ ಯಯಾತಿಯಂತೆ, ಮಂಜನಗೈದ ಅಪ್ಸರೆಯಂತೆ ಕಂಗೊಳಿಸಿವೆ. ಕಣಿವೆ, ಬೆಟ್ಟ, ಊರು ಇಷ್ಟೊಂದು ನಲವಿಗೆ ನಾವು 10 ದಿನ ನಡು ಬಿಸಿಲಿನಲ್ಲಿ ಅಭಿಷೇಕದ ನೀರನ್ನು ಮಲೆಗೆ ಹೊತ್ತ ಶ್ರದ್ಧೆ, ಶ್ರಮ ಕಾರಣ ಅಜ್ಞಾನವೆನ್ನುತ್ತೀರಾ? ಈ ಅಜ್ಞಾನದಿಂದ ಎಂಥ ಮಹದಾನಂದ ನಿಮಗಿಂದು ದೊರಕಿತು. ನಮ್ಮ ಮಲೆ, ನಮ್ಮ ವೃದ್ಧಯೋಗ ನರಸಿಂಹ ನಮಗೆ ಎಷ್ಟು ಪ್ರಿಯರಾಗಿ ಬಿಟ್ಟಿದ್ದಾರೆ. ನಾವು ಏನು ಮಾಡದೆ ಸುಮ್ಮನೆ ಶೋಕಮೂಕರಾಗಿ ಕೂತಿದ್ದರೂ ಈ ಮಳೆ ಬರುತ್ತಿತ್ತೇನೋ. ಆದರೆ ಇಷ್ಟು ಸಂತೋಷ ನಮಗಾಗುತ್ತಿರಲಿಲ್ಲ. ಗರುಕೆ ಅಲ್ಲಾಡಿದರೆ ತಾರೆ ನೋಯುವುದಂತೆ. ನಮ್ಮದೇ ಮುಗಿಲನ್ನಲ್ಲಾಡಿಸದೆ. ಇನ್ನು ಈ ವಾದ ಬೆಳೆಸಿ ಏನು ಪ್ರಯೋಜನ? ನಾಳೆ ತೊಟ್ಟಿಲ ಮಡುವಿನ ತೊರೆಗೆ ಸ್ನಾನಕ್ಕೆ ಹೋಗಬೇಕೆಂದು ಊರೆಲ್ಲ ಗುಂಪು ಗುಂಪಾಗಿ ಯೋಚಿಸುತ್ತಿದೆ. ಯಾರ ಮನೆಯಲ್ಲಿ ಏನೇನು ಮಾಡಿಸಬೇಕೆಂದು ಸಲಹೆಗಳು ವಿಪರೀತವಾಗಿ ಬರುತ್ತಿವೆ. ನಾನು 10 ಜನಕ್ಕೆ ಪೊಂಗಲಿಗೆ ಒಪ್ಪಿಕೊಂಡಿದ್ದೇನೆ. ಈಗ ಈ ಸಂಜೆಯ ದಾಳಿಂಬೆ ರಸದ ಬೆಳಕಿನಲ್ಲಿ ಮಳೆಯ ನೆತ್ತನೆಯ ಕಿರು ನೀರೋಟಗಳನ್ನು ತುಳಿಯುತ್ತಾ ಆಪ ಪುನಂತು ಪೃಥಿವೀಪೂತ ಪುನಾತು ಮಾಂ ಎಂದು ಹೇಳಿಕೊಂಡು ನಡೆಯುವ ಆ ವೃದ್ಧರನ್ನು ಹಿಂಬಾಲಿಸಿ ನಮ್ಮ ಚೆಲುವೆ ಅರಸಿನ ಕೊಳ ತುಂಬುತ್ತಿರುವ ಅಂದವನ್ನು ನೋಡೋಣ ಬನ್ನಿ. ಬದುಕಿಸಿದೆಯಾ ನಮ್ಮಪ್ಪ ನರಸಿಂಹ. ಲೇಖಕರ ಪರಿಚಯ. ಪೂತಿನ 1905-1998. ಪುರೋಹಿತ ತಿರುನಾರಾಯಣಯ್ಯಂಗಾರ್ ನರಸಿಂಹಾಚಾರ್ ಅವರು ಕನ್ನಡ ನವೋದಯದ ಕವಿಗಳಲ್ಲಿ ಪ್ರಮುಖರು. ಮೇಲುಕೋಟೆ ಇವರ ಜನ್ಮಸ್ಥಳ. ಪ್ರಬಂಧ ಸಾಹಿತ್ಯಕ್ಕೆ ಇವರ ಕೊಡುಗೆ ದೊಡ್ಡದು. ಪೂತಿನ ಅವರ ಪ್ರಬಂಧಗಳಲ್ಲಿ ಕಾಣುವ ಗಾಢವಾದ ವಿಚಾರಲಹರಿ ಇತರರಲ್ಲಿ ಬಹಳ ಅಪರೂಪ. ಪ್ರಸ್ತುತ ಮಳೆ ಪ್ರಬಂಧವನ್ನು ಅವರ ರಥಸಪ್ತಮಿ
ಮತ್ತು ಇತರ ಚಿತ್ರಗಳು ಸಂಕಲನದಿಂದ ಆರಿಸಲಾಗಿದೆ. ಶ್ರೀಹರಿಚರಿತೆ ಇವರ ಮಹಾಕಾವ್ಯ. ಪೂತಿನ ಅವರು ರಚಿಸಿರುವ ಅವರ ಪ್ರಮುಖ ಕೃತಿಗಳು ಹೀಗಿವೆ: ಹಣತೆ, ಮಾಂದಳಿರು, ಶಾರದಾಯಾಮಿನಿ, ಗಣೇಶ ದರ್ಶನ, ರಸ ಸರಸ್ವತಿ, ಮಲೆ ದೇಗುಲ, ಇರುಳ ಮೆರುಗು ಇತ್ಯಾದಿ. ಮಳೆ ಬಾರದೆ ಹಾಹಾಕಾರವೆದ್ದಿರುವ ಸ್ಥಿತಿಯನ್ನು ಲೇಖನ ಹೇಗೆ ಕಟ್ಟಿಕೊಡುತ್ತದೆ? ಮೌಢ್ಯದ ಆಚರಣೆಯಿಂದ ಫಲಪ್ರಾಪ್ತಿ ಆಗುತ್ತದೆ ಎಂಬ ನಂಬಿಕೆ ಲೇಖನದಲ್ಲಿ ಹೇಗೆ ನಿರೂಪಿತವಾಗಿದೆ? ಮಳೆಯ ನಿರೀಕ್ಷಣೆ ಮೂಡಿಬಂದ ಬಗೆಯನ್ನು ಚಿತ್ರಿಸಿ. ಮಳೆ ತಂದೊಡ್ಡಿದ ಸಂತಸ ಸಂಭ್ರಮಗಳನ್ನು ಪೂತಿನರವರು ಹೇಗೆ ಅಭಿವ್ಯಕ್ತಿಸಿದ್ದಾರೆ?